ಗುರು ನಿನ್ನೆ ಬಿಗ್ ಬಾಸ್ ಶುರುವಾದಾಗ ಒಂದು ಜಗಳ ಆಯ್ತಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಚಿಂದಿ ಚಿತ್ರಾನ್ನ ನೋಡೋರಿಗೆಲ್ಲ ಒಂದು ಒಳ್ಳೆ ಮಜಾ ಗುರು, ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಆದ್ರೆ ಒಂದ್ ಯೋಚನೆ ಮಾಡಿ ನೀವು, ಆ ಜಗಳ ಆಗೋ ನೆಸೆಸಿಟಿ ಇತ್ತಾ? ಆ ಜಗಳ ಆಗೋ ಅಂತ ಒಂದು ಅನಿವಾರ್ಯತೆ ಇತ್ತಾ? ಇಲ್ಲ. ಅಲ್ಲಿ ಬೇಕಂತ ಜಗಳ ಮಾಡಿರೋದು, ಕಾಣಿಸ್ಕೋಬೇಕು, ಫುಟೇಜ್ ಅಲ್ಲಿ ನಾವು ಬರ್ಬೇಕು, ಜನರ ಕಣ್ಣಲ್ಲಿ ಹೈಲೈಟ್ ಆಗ್ಬೇಕು, ಬಿಗ್ ಬಾಸ್ ನಮ್ಮ ಒಂದು ಪ್ರೋಮೋ ಕಟ್ ಮಾಡಿ ಹಾಕ್ಬೇಕು ಅಂತ ಜಗಳ ಮಾಡಿದ್ದಾರೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಜಾನ್ವಿ ಅವರು ಸ್ಟಾರ್ಟಿಂಗ್ ರಕ್ಷಿತಾ ಶೆಟ್ಟಿ ಜೊತೆ ಬರ್ಲಿ, ನಾನು ಜಗಳ ಮಾಡ್ತೀನಿ, ಕೇಳ್ತೀನಿ ಅಂತ ಕಾಯ್ತಾ ಇದ್ರು. ಅವ್ರು ಬಂದಾಗ ಅವ್ರಿಬ್ಳರ್ ಮಾತಾಡ್ತಾ ಇದ್ರು, ರಕ್ಷಿತಾ ಶೆಟ್ಟಿ ಅವರು. ಸೊ ರಕ್ಷಿತಾ ಶೆಟ್ಟಿ ಅವರು ಅವ್ರಿಗೆ ಟಾಂಗ್ ಕೊಡ್ತಾ ಇದ್ರು. ಆದ್ರೆ ಅದ್ರ ಮಧ್ಯದಲ್ಲಿ ಅಶ್ವಿನಿ ಗೌಡರು ಯಾಕೆ ಬರ್ಬೇಕಾಗಿತ್ತು? ಹೌದು, ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಹೆಸರನ್ನ ತಗೊಂಡ್ರೆ ಯಾಕೆ? ಅಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರೋ ಪ್ರಕಾರ ಒಂದ್ 2 ದಿನದ ಹಿಂದೆನು ಒಂದು ಗೆಜ್ಜೆ ಸೌಂಡ್ ಮಾಡ್ತಾ ಬಿಗ್ ಬಾಸ್ ಮನೇಲಿ ದೆವ್ವ ಇದೆ, ಭೂತ ಇದೆ ಅಂತ ಎದುರಿಸಿ ಅದನ್ನ ತಗೊಂಡೋಗಿ ರಕ್ಷಿತಾ ಶೆಟ್ಟಿ ತಲೆ ಮೇಲೆ ಕಟ್ತಿದ್ದಾರೆ. ಸೊ ಇದನ್ನ ಕೇಳಿಸ್ಕೊಂಡು ಸುಮ್ನೆ ಇರ್ಬೇಕಾ ರಕ್ಷಿತಾ ಶೆಟ್ಟಿ? ಸೊ ಅದನ್ನ ಮಾತಾಡಿಲ್ಲಪ್ಪ ಅಶ್ವಿನಿ ಗೌಡ ಅವರು, ಜಾನ್ವಿ ಅವ್ರು ಮಾಡ್ತಿದಾರ ಅಂತ. ಬಟ್ ಅವಾಗ ಅವ್ರಿಗೆ ಉರಿ ಬಿತ್ತು ನೋಡಿ, ಅವಾಗ ಎದ್ದು ಬಿಟ್ರು. ನಾವ್ ಯಾಕೆ ಮಾಡ್ತೀವಿ, ನನ್ನನ್ನ ಯಾಕೆ ಕೇಳಿತೀಯ ನೀನು, ಮುಚ್ಕೊಂಡೋಗಿ ಮಲ್ಕೋ, ಈ ತರ ಎಲ್ಲ ಮಾತಾ. ಅದನ್ನ ಯಾರಾದ್ರೂ ಬೇರೆಯವ್ರು ಮಾತಾಡ್ಬಿಟ್ಟಿದ್ರೆ ರಣರಂಗ ಆಗ್ಬಿಡ್ತಿದ್ದು, ಮಿನಿ ರಣರಂಗ. ಅದನ್ನ ಬಿಟ್ಬಿಡಿ. ಅಲ್ಲಿ ಇನ್ನೊಂದು ಟಾಪಿಕ್ ನ ಡೈವರ್ಟ್ ಮಾಡಕ್ ನೋಡ್ತಿದ್ದಾರೆ, ಅವ್ರು ಮಾಡಿರೋ ತಪ್ಪನ ಒಪ್ಕೊಳ್ತಿಲ್ಲ. ಇದೆಲ್ಲ ಹೆಂಗ್ ಆಗ್ತಿದೆ ಅಂದ್ರೆ, ಈ ಕೋತಿ ತಿಂದು ಮೇಕೆ ಮೂತಿ ಒರ್ಸ್ತಂದ್ರಲ್ಲ, ಹಂಗೆ ಇವ್ರು ಮಾಡಿದ ತಪ್ಪನ ಇವಳ ಮೇಲೆ ತಲೆ ಮೇಲೆ ಕಟ್ತಿದ್ದಾರೆ. ಇನ್ನ ನೆಕ್ಸ್ಟ್ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಪತ್ರಿಕಾಗೋಷ್ಠಿ ಅನ್ನೋ ಒಂದು ಟಾಸ್ಕ್ ನ ಕೊಡ್ತಾರೆ. ಸೊ ಈ ಟಾಸ್ಕ್ ಅಲ್ಲೂ ಕೂಡ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡೇ ಮಾತಾಡ್ತಾರೆ. ಅದು ಯಾಕಂತ ಗೊತ್ತಾಗ್ತಿಲ್ಲ. ಸೊ ಸುದೀಪ್ ಅಣ್ಣನೇ ಕೇಳ್ಬೇಕು ಇವತ್ತು ಒಂದು ಎಪಿಸೋಡ್ ಅಲ್ಲಿ ಯಾಕೆ ಟಾರ್ಗೆಟ್ ಮಾಡ್ತಿದಾರಂತ. ಆವಾಗ್ಲಾದ್ರೂ ಆನ್ಸರ್ ಸಿಗುತ್ತಾ ನೋಡುವ. ಇನ್ನ ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆ ಪತ್ರಿಕಾಗೋಷ್ಠಿಲಿ ಎಲ್ಲರೂ ಬರ್ತಿದ್ರು, ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ರು, ಸುಮ್ನೆ ಹೋಗ್ತಿದ್ರು. ಬಟ್ ಟಕ್ಕರ್ ಕೊಟ್ಟು ಮಾತಲ್ಲೇ ಹಾಕ್ಬಿಟ್ಟು ಅವ್ರನ್ನ ಸೈಕ್ ಮಾಡಿದಂದ್ರೆ ಗಿಲ್ಲಿ ನಟ ಒಬ್ನೇ ಗುರು. ಏನ್ ಸಕ್ಕತ್ತ ಮಾತಾಡ್ತಾರೆ ಅಂಡ್ ಏನ್ ಕಾಮಿಕ್ ಸೆನ್ಸ್ ಇದೆ ಅವ್ರಿಗೆ. ಸೊ ಅಂತ ಟೈಮಲ್ಲೂ ಕಾಮಿಡಿ ಮಾಡೋದು, ಅದ್ರ ಬಗ್ಗೆ ಮಾತಾಡೋದಂದ್ರೆ ಅವ್ರೆ ಸಕ್ಕತ್ತಾಗಿತ್ತು. ಅದು ಒಂದು ಪತ್ರಿಕಾಗೋಷ್ಠಿ ಮಾತ್ರ. ಇನ್ನ ನೆಕ್ಸ್ಟ್ ಬರೋದಾದ್ರೆ, ಬಿಗ್ ಬಾಸ್ 4 ಜನ ಫೈನಲಿಸ್ಟ್ಗೆ ಒಂದು ಅಧಿಕಾರನ ಕೊಡ್ತಾರೆ. ಏನೋ ಅಂದ್ರೆ 12 ಜನ ಏನ್ ನಾಮಿನೇಷನ್ ಆಗಿದಾರಲ್ಲ, ಅವರಲ್ಲಿ ಒಬ್ರನ್ನ ಸೇಫ್ ಮಾಡೋ ಅಧಿಕಾರ ಇವ್ರಿಗೆ ಕೊಡ್ತಾರೆ. ಬಟ್ ಇವ್ರಿಗೆ ಕೊಟ್ಟ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಇವ್ರನ್ನ ಯಾರು ಸೇಫ್ ಮಾಡ್ತಾರೆ, ಇವ್ರು ಯಾರನ್ನ ಸೇಫ್ ಮಾಡ್ತಾರೆ ಅಂತ ಗೊತ್ತಲ್ಲ, ಜಾನ್ವಿ ಅವರು. ಯಾಕೆಂದ್ರೆ ಆ ಟೀಮ್ ಅಲ್ಲಿ ಇರೋದು ಅಶ್ವಿನಿ ಗೌಡ ಅವರು, ಡೆಫಿನೆಟ್ಲಿ ಸೇಫ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಒಳಗಡೆ ಡಿಸ್ಕಷನ್ ಮಾಡಕಂತ ಹೋದಾಗ ಒಬ್ಬೊಬ್ರು ತಲೆಗೆ ಒಂದೊಂದಿತ್ತು. ಮಾಳು ಅವರು ಧನುಷ್ ಅವ್ರ ಹೆಸರನ್ನ ತಗೊಂತಿದ್ರು, ರಾಶಿಕ್ ಅವರು ಅಶ್ವಿನಿ ಅವ್ರ ಹೆಸರನ್ನ ತಗೊಳ್ತಿದ್ರು. ಬಟ್ ಕಾಕ್ರೋಚ್ ಅವ್ರು ಜಾನ್ವಿ ಅಂತಿದ್ದಾರೆ, ಯಾಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರು ಆಬ್ವಿಯಸ್ಲಿ ಜಾನ್ವಿ ಅವ್ರನ್ನ ಸೇವ್ ಮಾಡ್ತಾರಂತ ಗೊತ್ತಿತ್ತು. ಆದ್ರೆ ಇವರು ಕೂಡ ಅವ್ರ ಜೊತೆ ಸೇರ್ಕೊಂಡು ಜಾನ್ವಿ ಅಂದ್ಬಿಟ್ರು. ಸೊ ಇದೆಲ್ಲ ಒಂದ್ ಕಡೆ ಒಂದು ನ್ಯಾಯಯುತವಾಗಿ ಇದ್ದಿದ್ದಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಜಾನ್ವಿನ ಬಿಟ್ಟು ನಿಜವಾಗ್ಲೂ ಯಾರನ್ನ ಒಂದು ಸೇಫ್ ಮಾಡ್ಬೇಕಾಗಿತ್ತು? ನಮ್ಗೆ ನೋಡೋ ಪ್ರಕಾರ ಅಲ್ಲಿ ಪತ್ರಿಕಾಗೋಷ್ಠಿಲಿ ಮಾತಾಡಿರೋ ಪ್ರಕಾರ ಸೇಫ್ ಮಾಡಿದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಹಂಗ್ ಮಾಡೋದಾದ್ರೆ ಮಂಜು ಭಾಷಿಣಿ ಅವ್ರನ್ನ ಸೇವ್ ಮಾಡ್ಬೇಕಾಯ್ತು. ಯಾಕಂದ್ರೆ ಅವ್ರೆ ಸಖತ್ ಮಾತಾಡಿದ್ದು ಅಂದ್ರೆ, ಅವ್ರನ್ನ ಬಿಟ್ಟು ಅಂತ ಬರ ಯಾರು ಮಾತಾಡಿರ್ಲಿಲ್ಲ. ಒಳ್ಳೆ ಕಾಮಿಕ್ ಆಗಿ ನಾರ್ಮಲ್ ಆಗಿ ಮಾತಾಡಿದ್ರು. ಅವ್ರು ಮಾತ್ರ ತುಂಬಾ ಏನೋ ಒಂದು ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾರಲ್ಲ, ಹಂಗೆ ಮಾತಾಡಿದ್ದು. ಅವ್ರನ್ನ ಸೇಫ್ ಮಾಡ್ಬೋದಾಗಿತ್ತು. ಯಾಕೋ ಇದು ಒಂಥರ ಫೇವರಿಸಮ್ ಗೆ ಆಡ್ದಂಗ ಆಯ್ತು, ನಿನ್ನೆ ಸೇಫ್ ಮಾಡ್ದಂಗ ಆಯ್ತು. ಸೊ ಇದು ಯಾಕೋ ಸರಿಯಲ್ಲ ಅಂತ ಅನಿಸ್ತು. ನಿಮಗೆ ಏನ್ ಅನಿಸ್ತದೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಅಂಡ್ ಇವತ್ತು ಗೊತ್ತಾಗುತ್ತೆ, ನಿರ್ಧಾರ ಆಗುತ್ತೆ ಕಿಚ್ಚನ ಎಪಿಸೋಡ್ ಅಲ್ಲಿ, ನಾವು ಕಿಚ್ಚನ ಪಂಚಾಯತಿಲಿ. ಇವತ್ತು ಗ್ರ್ಯಾಂಡ್ ಫಿನಾಲೆನೂ ಇದೆ, ಯಾರು ಮಿಸ್ ಮಾಡಿದೆ ನೋಡಿ, ನಾನು ನೋಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗುರು, ಬಾಯ್.